ಎಕ್ಸರ್ಸೈಸ್ 7.3 ಫಿಫ್ತ್ ಕ್ವಶನ್. ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಎ ಬಿ ಸಿ ಇಸ್ ಅನ್ ಐಸೋಸ್ಲಸ್ ಟ್ರಯಾಂಗಲ್ ವಿತ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, ನಾನು ಏನ್ ಮಾಡ್ತೀನಿ, ಈಗ ಒಂದು ಟ್ರಯಾಂಗಲ್ ಹಾಕ್ತೀನಿ. ಓಕೆ, ಟ್ರಯಾಂಗಲ್ ಬಂದ್ಬಿಟ್ಟು ಏನು, ಎ ಬಿ ಸಿ. ಓಕೆ, ಐಸೋಸ್ಲಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಎಷ್ಟಿರುತ್ತೋ ಎ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು ಏನ್ ಹೇಳ್ತಾರೆ, ಡ್ರಾ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಓಕೆ, ಸೊ ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದ್ರೆ ಇದು 90 ಡಿಗ್ರಿ ಇರಬೇಕು, ಇದು 90 ಡಿಗ್ರಿ ಇರಬೇಕು. ಓಕೆ, ಇದನ್ನ ಡ್ರಾ ಮಾಡ ಅಂತ ಹೇಳಿದ್ದಾರೆ. ಈಗ ಏನ್ ಮಾಡ್ಬೇಕು, ಟು ಶೋ ದಟ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಓಕೆ, ಈಗ ಫಸ್ಟ್ ಗಿವನ್ ಬರೀತೀನಿ. ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನು, ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ನಥಿಂಗ್ ಬಟ್ ಏನ್ ಅರ್ಥ, ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಅರ್ಥ. ಓಕೆ, ಆಮೇಲೆ ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ, ಟು ಪ್ರೂವ್ ಬಂದ್ಬಿಟ್ಟು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಎರಡು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಸೊ ಇವಾಗ ಏನ್ ಮಾಡೋಣ, ಪ್ರೂಫ್ ತಗೊಳ್ಳೋಣ. ಓಕೆ, ಎರಡು ಟ್ರಯಾಂಗಲ್ ತಗೊಂತೀನಿ, ಯಾವುದು, ಇನ್ ಟ್ರಯಾಂಗಲ್ ಎ ಪಿ ಬಿ ಅಂಡ್ ಟ್ರಯಾಂಗಲ್ ಎ ಪಿ ಸಿ. ಈಗ ನೀವೇ ನೋಡ್ರಿ, ಎರಡು ಟ್ರಯಾಂಗಲ್ ಅಲ್ಲಿ ಓಕೆ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಸೊ ಫಸ್ಟ್ ಏನ್ ಬರೀಬಹುದು, ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ನೆಕ್ಸ್ಟ್ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ, ಅದನ್ನ ಬರೀತೀನಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇವೆರಡು ಅವರೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನು ಉಳಿದಿದ್ ನೋಡ್ರಿ, ಎರಡು ಟ್ರಯಾಂಗಲ್ ಕಾಮನ್ ಸೈಡ್ ಏನಿದೆ, ಎ ಪಿ ಇದೆ. ಸೊ ನಾನೇನ್ ಬರೀಬಹುದು, ಎ ಪಿ ಇಸ್ ಈಕ್ವಲ್ ಟು ಎ ಪಿ, ಇದನ್ನ ಏನಂತ ಬರೀಬಹುದು, ಕಾಮನ್ ಸೈಡ್ ಅಂತ ಬರೀಬಹುದು. ಓಕೆ, ಈಗ ನೀವೇ ನೋಡಿದ್ರೆ, ಓಕೆ ಫಸ್ಟ್ ನಾವೇನ್ ತಗೊಂಡ್ವಿ, ರೈಟ್ ಆಂಗಲ್ ತಗೊಂಡ್ವಿ. ರೈಟ್ ಆಂಗಲ್ ಗೆ ಅಪೋಸಿಟ್ ಏನಿರುತ್ತೆ, ಹೈಪೋಟೆನಸ್ ಇರುತ್ತೆ. ಸೊ ನಾವು ಇದನ್ನ ಕೂಡ ತಗೊಂಡಿವಿ. ಓಕೆ, ಸೊ ನಾವ್ ಇವಾಗ ಏನು, ಇದು ಫಸ್ಟ್ ರೈಟ್ ಆಂಗಲ್, ಆಮೇಲೆ ಇದು ಬಂದು ಹೈಪೋಟೆನಸ್, ಆಮೇಲೆ ಎ ಪಿ ಇಸ್ ಈಕ್ವಲ್ ಟು ಎ ಪಿ ಬಂದ್ಬಿಟ್ಟು ಸೈಡ್. ಸೊ ಯಾವ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರೀಬಹುದು, ಟ್ರಯಾಂಗಲ್ ಎ ಪಿ ಪಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಎ ಪಿ ಸಿ ಅಂತ ಬರೀಬಹುದು. ಯಾವ ರೂಲ್ ಇಂದ, ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್. ಸಿ ಆರ್ ಅಂದ್ರೆ ಕಾಂಗ್ರೆನ್ಸಿ ರೂಲ್. ಓಕೆ, ಸೊ ಇವೆರಡು ಕಾಂಗ್ರೆಂಟ್ ಅಂದ್ರೆ ನಾನು ಅವಾಗ ಏನ್ ಬರೀಬಹುದು, ಆಂಗಲ್ ಬಿ ಎಷ್ಟಿರ್ತೋ ಆಂಗಲ್ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಬರೀಬಹುದು. ಅದೇನದು, ಸಿ ಪಿ ಸಿ ಟಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಇದು ಬಂದ್ಬಿಟ್ಟು ಏನೋ ನಥಿಂಗ್ ಸಿ ಪಿ ಸಿ ಟಿ. ಓಕೆ, ಸೊ ನಾವು ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ಪ್ರೂವ್ ಮಾಡಿದೀವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.